ದಿಢೀರಂತ 5 ನಿಮಿಷದಲ್ಲಿ ಮಾಡುವಂತಹ ಈ ಚಟ್ನಿ ರೆಸಿಪಿ ತುಂಬಾನೇ ರುಚಿಯಾಗಿರುತ್ತೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿ ರುಚಿಕರವಾಗಿರುವಂತಹ ಒಂದೊಳ್ಳೆ ಚಟ್ನಿ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ. ದಿಢೀರಂತ 5 ನಿಮಿಷದಲ್ಲಿ ಈ ಚಟ್ನಿ ರೆಸಿಪಿನ ಮಾಡ್ಕೊಳ್ಬೋದು. ಅನ್ನ ಇದ್ದು ಸಾಂಬಾರ್ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ತರಕಾರಿ ಏನನ್ನು ಬಳಸ್ತೇನೆ ಸಿಂಪಲ್ ಆಗಿ ಈ ಚಟ್ನಿನ ಟ್ರೈ ಮಾಡಿ. ಕಡಿಮೆ ಸಮಯದಲ್ಲಿ ಕಡಿಮೆ ಪದಾರ್ಥಗಳನ್ನ ಬಳಸ್ಕೊಂಡು ಈ ಚಟ್ನಿ ರೆಸಿಪಿನ ಮಾಡ್ಕೊಳ್ಬೋದು. ಬನ್ನಿ ಈ ಸಿಂಪಲ್ ಆದಂತಹ ರುಚಿಕರವಾದಂತಹ ಚಟ್ನಿ ರೆಸಿಪಿನ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಈ ರೀತಿ ಕಬ್ಬಿಣದ ಸ್ಟ್ಯಾಂಡನ್ನು ಗ್ಯಾಸ್ ಮೇಲೆ ಇಟ್ಟು ಗ್ಯಾಸನ್ನು ಹಚ್ಚಿ ಇದಕ್ಕೆ 2 ಹಸಿಮೆಣಸಿನಕಾಯಿ ಹಾಗೆ 1 ಮೀಡಿಯಂ ಗಾತ್ರದ ಈರುಳ್ಳಿ, ಅನಂತರ 1 ಮೀಡಿಯಂ ಗಾತ್ರದ ಹಣ್ಣಾಗಿರುವಂತಹ ಟೊಮೆಟೊ ಹಾಗೆಯೇ ಚಿಕ್ಕದಾಗಿರುವಂತಹ ಒಂದು ಬೆಳ್ಳುಳ್ಳಿನೂ ಸಹ ಇಟ್ಟು ಇವೆಲ್ಲವನ್ನ ಈ ರೀತಿ ಕಬ್ಬಿಣದ ಸ್ಟ್ಯಾಂಡ್ ಮೇಲೆ ಇಟ್ಟು ಈ ರೀತಿಯಾಗಿ ಸುಡಬೇಕಾಗುತ್ತೆ. ಒಂದು ಕಡೆ ಸುಟ್ಟಿದ್ದಾಗಿದೆ ಅಂದಾಗ ಈ ರೀತಿಯಾಗಿ ಟರ್ನ್ ಮಾಡ್ಕೊಳ್ತಾ ಇದನ್ನ ಈವನ್ ಆಗಿ ಎಲ್ಲ ಕಡೆ ಸುಡೋ ರೀತಿ ನಾವು ಇವನ್ನ ಸುಡಬೇಕು. ಈ ರೀತಿಯಾಗಿ ಸುಟ್ಟು ಚಟ್ನಿನ ಮಾಡೋದ್ರಿಂದ ತುಂಬಾನೇ ರುಚಿಯಾಗಿರುತ್ತೆ. ಗ್ಯಾಸನ್ನು ಲೋ ಟು ಮೀಡಿಯಂ ಊರಿಲೇ ಇಟ್ಟು ಇವನ್ನ ಚೆನ್ನಾಗಿ ಸುಡಬೇಕು. ನೋಡಿ ಈ ರೀತಿ ಸುಟ್ಟಿದ್ದಾಗಿದೆ ಅಂದಾಗ ಈ ರೀತಿಯಾಗಿ ಟರ್ನ್ ಮಾಡ್ಕೊಳ್ತಾ ಎಲ್ಲ ಕಡೆ ಇವನ್ನ ಚೆನ್ನಾಗಿ ಸುಡಬೇಕಾಗುತ್ತೆ. ಈ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಬೇಗನೆ ಸುಟ್ಟೋಗ್ತವೆ. ನೋಡಿ ಈ ರೀತಿ ಸುಟ್ಟಿದ್ದಾಗಿದೆ ಅಂದಾಗ ಇವನ್ನ ಸಪ್ರೇಟಾಗಿ ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ. ಈ ಟೊಮೆಟೊ ಹಾಗೂ ಈರುಳ್ಳಿ ಇನ್ನೂ ಸುಡಬೇಕು, ಹಾಗಾಗಿ ಇವನ್ನ ಈ ರೀತಿಯಾಗಿ ಟರ್ನ್ ಮಾಡ್ತಾ ಚೆನ್ನಾಗಿ ಇವನ್ನ ಸುಡ್ತೇನೆ. ನೋಡಿ ಈರುಳ್ಳಿ ಟೊಮೆಟೊ ಸುಟ್ಟಿದ್ದಾಗಿದೆ. ಈಗ ಇವನ್ನು ಸಹ ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ. ಅನಂತರ ಇವನ್ನ ಫುಲ್ ತಣ್ಣಗಾಗಲಿಕ್ಕೆ ಬಿಡ್ತೇನೆ. ನೋಡಿ ತಣ್ಣಗಾಗಿರುವಂಥ ಈ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಟೊಮೆಟೊ ಇವೆಲ್ಲವನ್ನು ಮಿಕ್ಸಿ ಜಾರಿಗೆ ಸೇರಿಸಬೇಕಾಗುತ್ತೆ. ಮೊದಲಿಗೆ ನಾನಿಲ್ಲಿ ಈ ಹಸಿಮೆಣಸಿನ್ಕಾಯಿನ ಈ ರೀತಿ ಮುರಿದು ಸೇರಿಸ್ತಾ ಇದ್ದೇನೆ. ಅನಂತರ ಈ ಟೊಮೆಟೊನ ಸಿಪ್ಪೆನ ತೆಗೆದು ಟೊಮೆಟೊ ಸಹ ಇದಕ್ಕೆ ಸೇರಿಸ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ಕಪ್ಪಗಿರುವಂತಹ ಭಾಗ ಎಲ್ಲವನ್ನ ತೆಗೆದು ಈ ಟೊಮೆಟೊನು ಸಹ ಮಿಕ್ಸಿ ಜಾರಿಗೆ ಸೇರಿಸ್ತೇನೆ. ಅನಂತರ ಈ ಬೆಳ್ಳುಳ್ಳಿನ ಸುಳಿದು ನಾವು ಮಿಕ್ಸಿ ಜಾರಿಗೆ ಸೇರಿಸಬೇಕಾಗುತ್ತೆ. ಹಾಗೆಯೇ ಈ ಸುಟ್ಟಿರುವಂತಹ ಈರುಳ್ಳಿನ ಈ ರೀತಿ ಮೇಲ್ಭಾಗ ಸಿಪ್ಪೆನ ತೆಗೆದು ಇದನ್ನು ಸಹ ಕಟ್ ಮಾಡಿ ನಾವು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಬೇಕಾಗುತ್ತೆ. ನೋಡಿ ಈರುಳ್ಳಿನೂ ಸಹ ಈ ರೀತಿಯಾಗಿ ಒಂದು 4 ಭಾಗ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಸೇರಿಸ್ತೇನೆ. ಅನಂತರ ನಾನಿಲ್ಲಿ ಮೀಡಿಯಂ ಗಾತ್ರದ ಒಂದು ಮಾವಿನಕಾಯಿನ ತೆಗೆದುಕೊಂಡಿದ್ದೇನೆ. ಈ ರೀತಿ ಮಾವಿನಕಾಯಿನ ಹಾಕಿ ಈ ಚಟ್ನಿನ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಫುಲ್ ಮಾವಿನಕಾಯಿನ ಬಳಸ್ತಿಲ್ಲ, ಒಂದು 1/4 ಭಾಗದಷ್ಟು ಮಾತ್ರ ಸಾಕಾಗುತ್ತೆ. ನಾನಿಲ್ಲಿ ತೋರಿಸ್ತೇನೆ, ನೋಡ್ಬೋದು. ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೇನೆ, ಒಂದು 1/4 ಭಾಗದಷ್ಟು ಮಾತ್ರ ಮಾವಿನಕಾಯಿನ ಮಿಕ್ಸಿ ಜಾರಿಗೆ ಸೇರಿಸ್ತೇನೆ. ಅನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತೇನೆ, ರುಚಿಗೆ ತಕ್ಕಷ್ಟು ಉಪ್ಪು. ಅನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಇದಕ್ಕೆ ಸೇರಿಸಿ ನೀರನ್ನು ಹಾಕ್ತೇನೆ. ಇದನ್ನು ತರಿಯಾಗಿ ರುಬ್ಕೊಳ್ಬೇಕು. ಜಾಸ್ತಿ ನುಣ್ಣಗೆ ರುಬ್ಬೋ ಹಾಗಿಲ್ಲ, ಸ್ವಲ್ಪ ತರಿ ಇರೋ ರೀತಿ ರುಬ್ಕೊಂಡ್ರೆ ಈ ಚಟ್ನಿ ತುಂಬಾ ರುಚಿಯಾಗಿರುತ್ತೆ. ನೋಡ್ಬೋದು, ನಾನಿಲ್ಲಿ ತೋರಿಸ್ತಾ ಇದ್ದೇನೆ. ಈ ರೀತಿ ತರಿಯಾಗಿದ್ರೇ ಈ ಚಟ್ನಿ ತುಂಬಾ ರುಚಿಯಾಗಿರೋದು. ಅಲ್ಲಲ್ಲಿ ಮಾವಿನಕಾಯಿ, ಈರುಳ್ಳಿ ಬಾಯಿಗೆ ಸಿಗೋ ಹಾಗಿದ್ರೆ ತುಂಬಾ ರುಚಿಯಾಗಿರುತ್ತೆ. ಈಗ ಈ ಚಟ್ನಿನ ಒಂದು ಬಟ್ಲಿಗೆ ಸರ್ವ್ ಮಾಡ್ತೇನೆ. ನೋಡಿದ್ರಲ್ಲ, ತುಂಬಾ ಸಿಂಪಲ್ ಆಗಿ ರುಚಿಕರವಾಗಿರುವಂತಹ ಒಂದೊಳ್ಳೆ ಚಟ್ನಿ ರೆಸಿಪಿ ಮಾಡುವ ವಿಧಾನ. ಈ ಚಟ್ನಿ ಅಂತೂ ಚಪಾತಿ, ಬಿಸಿ ಅನ್ನದ ಜೊತೆಗಂತೂ ತುಂಬಾ ರುಚಿಯಾಗಿರುತ್ತೆ. ನಾನಿಲ್ಲಿ ಅನ್ನದ ಜೊತೆಗೆ ಸರ್ವ್ ಮಾಡ್ತಾ ಇದ್ದೇನೆ. ಸುಟ್ಟಿರುವಂತಹ ಈರುಳ್ಳಿ, ಈ ಮಾವಿನಕಾಯಿ ಅಲ್ಲಲ್ಲಿ ಬಾಯಿಗೆ ಸಿಗ್ತಾ ತುಂಬಾ ರುಚಿಯಾಗಿರುತ್ತೆ. ದಿಢೀರಾಗಿ ಏನಾದರೂ ಅಡುಗೆ ಮಾಡಬೇಕು ಅಂದಾಗ ಈ ರೀತಿ ಚಟ್ನಿನ ಟ್ರೈ ಮಾಡಿ, ಮತ್ತೆ ಪದೇ ಪದೇ ಮಾಡ್ಕೊಳ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ಈ ಚಟ್ನಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಈ ರೆಸಿಪಿ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.